You got to look good. I think straightforward. You got to look good. You're representing a brand. ಅದನ್ನ ಯಾವತ್ತೂ ಮರಿಬಾರ್ದು. ವೆರೆವರ್ ಯು ಆರ್ ಅದನ್ನ ಅವಕಾಶ ನಿಮಗೆ ಸಿಕ್ಕಿರೋದಲ್ವಾ. ನೀವು ಸುಂದರವಾಗಿ ಕಾಣಿಸಿದ್ರೆ ನೋಡೋರಿಗೆ ಖುಷಿ ಆಗುತ್ತೆ. ಓ ಶಿ ಲುಕ್ಸ್ ಗುಡ್ ಮ್ಯಾನ್, ಶಿ ಟಾಕ್ಸ್ ವೆಲ್ ಇಸ್ ವೆಲ್. ದ್ಯಾಟ್ಸ್ ಅ ಬೋನಸ್. ಐ ವುಡ್ ರಾದರ್ ಸೇ ಲುಕ್ ಗುಡ್, ಟಾಕ್ ಬೆಟರ್, ಯು ವಿಲ್ ಹ್ಯಾವ್ ದ ಫೋಕಸ್ ಅಷ್ಟೇ. ದಿ ಅನ್ಫಾರ್ಚುನೇಟ್ ಟ್ರೂತ್ ಅಂದರೆ ಲೈಕ್ ಐ ಹ್ಯಾವ್ ಆಲ್ವೇಸ್ ಕಂಟೆಸ್ಟೆಡ್ ದಿಸ್. ಎಷ್ಟೋ ಜನ ರೇಡಿಯೋ ಶೋನಲ್ಲೆಲ್ಲ ಬಂದಾಗ ಫಸ್ಟು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂದಾಗ ಐ ಯೂಸ್ ಟು ಟೇಕ್ ಇಟ್ ಆಸ್ ಅನ್ ಆಫೆನ್ಸ್. ವಾಯ್ಸ್ ಚೆನ್ನಾಗಿದೆ ಅಂದರೆ ನಂದೇನಿದೆ ಎಫರ್ಟ್ ಇಲ್ಲಿ? ಅಪ್ಪ ಅಮ್ಮ ಹುಟ್ಟಿಸಿರೋದು ಅವ್ರು ಕೊಟ್ಟಿರೋ ವಾಯ್ಸು. ಯಾರಾದರೂ ಬಂದು ನಂಗೆ ನೀವು ಏನು ಮಾತಾಡ್ತಿರ್ರಿ ಅಂದಾಗ ಇಸ್ ವೆನ್ ಐ ಯೂಸ್ ಟು ಕನ್ಸಿಡರ್ ದಿಸ್ ಇಸ್ ಮೈ ಮೆರಿಟ್, ಇದು ನಾನು ಗಳಿಸಿರೋದು. ವೆಲ್ ಕರೆಕ್ಷನ್. ವಾಯ್ಸ್ ಅನ್ನೋದು ನೀವು ಹುಟ್ಟಿದಾಗ ಬರುತ್ತೆ, ಬಟ್ ವಾಯ್ಸನ್ನು ನರಿಶ್ ಮಾಡೋದಿದೆಯಲ್ಲ ಅದು ಇಂಡಿವಿಜುವಾಲಿಟಿ. ಸೊ ಅದು ನೀವು ಬರ್ತ್ ಟು ನಿಮ್ಮ ಡೆವಲಪ್ಮೆಂಟ್, ಐ ಥಿಂಕ್ ದಟ್ಸ್ ಯೋರ್ ಕ್ರೆಡಿಟ್. ಎಸ್, ಗೋ ಹೆಡ್. ಸೊ ಐ ಥಿಂಕ್ ಐ ಬ್ರೋಕ್ ಯು ಆಫ್. ನೋ ವರೀಸ್ ಅಂದರೆ ದ ಪಾಯಿಂಟ್ ಹಿಯರ್ ವಾಸ್ ಎಂಡ್ ಆಫ್ ದ ಡೇ ನಾವೇನು ಮಾತಾಡ್ತೀವಿ, ನಮ್ಮ ಪರ್ಸ್ಪೆಕ್ಟಿವ್ಸ್ ಏನು, ನಮ್ಮ ಆಲೋಚನೆ ಏನು, ಮುಂದೆ ಇರೋರನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ, ಅದಕ್ಕೆ ಹೆಚ್ಚು ಪವರ್ ಇರಬೇಕು ವರ್ಸಸ್ ನಾಟ್ ಜಸ್ಟ್ ದ ಎಕ್ಸ್ಟೀರಿಯರ್, ದ ಲುಕ್, ದ ಫಸ್ಟ್ ಇದು. But that is the unfortunate truth. It is an unfortunate truth, Alva. We are always judged by the cover of the book, and it will remain. It will remain as long as you see. For example, simple, the Porsche car that you want to buy. If there's a ribbon on the car, you know it's a brand new car. It has got its own weightage, Alva. And most importantly, it looks a certain way. That's the first appeal. Absolutely. Then comes the performance. Absolutely. It also performs well. That's an True, added there could be bonus. Benz, there could be BMW, there could be Porsche, there could be Ferrari. Put them all together. What do you see? And there's a Maruti Suzuki, the one that I drive. But you see, put them all together. What would you see? So that's your answer. So where you belong is your question, but how do you want to be seen? Adu nimma kaiyalide. How was your first event and what went wrong? ವೆಲ್ ಫಸ್ಟ್ ಇವೆಂಟ್ ನನಗೆ ನೆನಪಿಲ್ಲ, ಬಟ್ ವಾಟ್ ವೆಂಟ್ ರಾಂಗ್ ಅದು ನೆನಪಿದೆ ಇನ್ ಒನ್ ಆಫ್ ದಿ ಇವೆಂಟ್, ಆಯಿತಾ. ಸೊ ಇದು ಬೆಂಗಳೂರಲ್ಲಿ ನಡೆದಿರುವಂಥ ಇವೆಂಟ್, ಆ್ಯಂಡ್ ನನಗೆ ಬೆಂಗಳೂರಿನಲ್ಲಿ ಫಸ್ಟ್ ಎವರ್ ಕೆಲಸ ಕೊಟ್ಟಿರೋ ವ್ಯಕ್ತಿಯವರು ಸ್ಟುಡಿಯೋ ಫೋಕಸ್ ನಿರಂಜನ್ ಅಂತ. ನಿರಂಜನ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಹೂ ಐ ಆ್ಯಮ್. ಆರಂಭದಲ್ಲಿ ಯಾರೂ ಕೆಲಸ ಕೊಟ್ಟಿಲ್ಲ, ನೀವು ನನಗೆ ಕೆಲಸ ಕೊಟ್ಟಿರಿ, ಕಾರ್ಪೊರೇಟ್ ಇವೆಂಟ್ಸ್ಗಳನ್ನು ಹೋಸ್ಟ್ ಮಾಡೋದಾಗಿರ್ಬೋದು, ಆ ಬರ್ಡೇ ಇವೆಂಟ್ಸ್ಗಳನ್ನು. ಬಟ್ ಅವರ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ, ಚಿಕ್ಕ ಘಟನೆ ಇದು. ಇಂದಿರಾನಗರ್ ಕ್ಲಬ್ ಅನ್ನೋ ಇವೆಂಟ್ಸ್ಗಳನ್ನು ಅವರು ಆ್ಯನ್ವಲಿ ಮಾಡ್ತಾರೆ. ಸೊ ಆ ದಿನ ನನಗೆ ಅವರು ಆ ಕೆಲಸನ ಕೊಟ್ಟಿದ್ದರು. ಏನಾಗಿದೆ, ನಾನು ಹೋಗಿದ್ದೀನಿ ಲೊಕೇಶನ್ಗೆ ಹೋದ ನಂತರ ನಾನು ನೋಡ್ತಾ ಇದ್ದೀನಿ, ಬ್ಯಾಗ್ ಓಪನ್ ಮಾಡ್ಕೊಂಡು ನನ್ನ ಬಟ್ಟೆನೇ ಇಲ್ಲ, ಏನು ಆ ದಿನ ಹಾಕಬೇಕು ಆ ಇವೆಂಟಿಗೆ. ಆ್ಯಂಡ್ ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ಒಂದು ಐ ಥಿಂಕ್ ಹಾಫ್ ಆನ್ ಅವರ್ ಏನೋ ಇತ್ತು. ಆ ದಿನ ನಾನು ಲೇಟಾಗಿ ರೀಚ್ ಆದೆ ಫಾರ್ ವಾಟ್ ಎವರ್ ರೀಸನ್ಸ್. ಆ್ಯಂಡ್ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ನಾನು ಹೇಳಿದೆ ಸರ್ ಹೀಗೀಗ ಆಗಿದೆ ಅಂತ. ಐ ಡೋಂಟ್ ನೋ ವಾಟ್ ಟು ಡೂ, ಯು ಹ್ಯಾವ್ ಟು ಫಿಗರ್ ಔಟ್ ಅಂತ ಹೇಳಿದರು. ಓಕೆ ಅಂದೆ. ಅಲ್ಲಿ ಡಾನ್ಸರ್ ಕೇಳಿಸ್ಕೊಂಡ್ಲು ಒಬ್ಳು ಹುಡುಗಿ. ಶಿ ಇಸ್ ನೌ ಇನ್ ಲಂಡನ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಐ ಫಾರ್ಗಾಟನ್ ಹರ್ ನೇಮ್ ದೋ. ಐ ಆಮ್ ಸಾರಿ ಬಟ್ ಐ ಆಮ್ ಗ್ರೇಟ್ಫುಲ್. ಆ ಹುಡುಗಿ ಅವಳು ಬಟ್ಟೆ ಕೊಟ್ಟಳು ನನಗೆ. ಶಿ ಹ್ಯಾಡ್ ಸಮ್ ಗೌನ್ ಆರ್ ಶಿ ಹ್ಯಾಡ್ ಸಮಥಿಂಗ್, ಐ ವೋರ್ ದ್ಯಾಟ್. ಸೊ ಅದು ಬಟ್ಟೆ ಹಾಕಿ ನಾನು ಹೋಸ್ಟ್ ಮಾಡಿದೆ. ಬಟ್ ಐ ಥಿಂಕ್ ದ ಕ್ಲೈಂಟ್ ವಾಸ್ ಇನ್ ಹ್ಯಾಪಿ ಆ್ಯಂಡ್ ದ ಕ್ಲೈಂಟ್ ಪಾಸ್ಟ್ ಅ ಕಾಮೆಂಟ್ ಟು ನಿರಂಜನ್. ಅವ್ರು ಹೇಳಿದರು, ಯುನೋ whatever Reena's brand is, whatever she's wearing today is absolutely unacceptable, and we are very, very unhappy with what she's wearing and presenting this event. Anta. So, and possibly by then they all know what the situation was like. I wasn't paid for that event, sadly, right? But, or I was paid 50%, something like that. But that day I learned a lesson. ಅದನ್ನು ಕೂಡ ಆಗಬಾರ್ದಿತ್ತು, ಅದು ನಡೆದಿದ್ದು ಘಟನೆ. ಆ ದಿನದಿಂದ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದರೆ ಮೈ ಹೇರ್, ಮೈ ಮೇಕಪ್, ನನ್ನ ಬಟ್ಟೆ ಧರಿಸಿ ಹೋಗ್ತೀನಿ. ನಾನು ಯಾವತ್ತೂ ಕ್ಯಾರಿ ಮಾಡಿ ಹೋಗಲ್ಲ. ಅದು ಬೆಂಗಳೂರಲ್ಲಿ ಇವೆಂಟ್ ಆಗಿದ್ದರೆ ನಾನು ಬಟ್ಟೆ ಹಾಕಿ ನನ್ನ ಕಂಪ್ಲೀಟ್ ಲುಕ್ನ ಫಿನಿಶ್ ಮಾಡ್ಕೊಂಡು ಆ ಇವೆಂಟಿಗೆ ಹೋಗ್ತೀನಿ. ಸೊ ಐ ಥಿಂಕ್ ದಟ್ಸ್ ಅ ಲೆಸನ್ ಐ ಲರ್ನ್ಡ್. ಇಟ್ಸ್ ನಾಟ್ ಅಬೌಟ್ ಕ್ಯಾರಿಂಗ್ ಅ ರಾಂಗ್ or the right bag, but it's being prepared for the moment, and I failed that day. So that failure taught me something. So